ಮಕ್ಕಳೇ, ತಾಟಕಿಯ ಸಂಹಾರದಿಂದ ದಂಡಕಾರಣ್ಯದ ತೊಂದರೆ ತಪ್ಪಿತು. ಪಕ್ಷಿಗಳು ಶಾಂತರಾದವು. ಆ ದಿನ ರಾತ್ರಿ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರೊಂದಿಗೆ ಅಲ್ಲೇ ಒಂದಿನ ಕಳೆದ್ರು ಅಂತಕ್ಕಂಥದ್ದು ಕೇಳಿದ್ವಿ. ಬೆಳಗಾಯಿತು. ಸ್ನಾನ ಮಾಡಿ ಶುಚಿಗೊಂಡಂಥ ರಾಮ ಲಕ್ಷ್ಮಣರನ್ನು ನೋಡಿ ವಿಶ್ವಾಮಿತ್ರರು ಮುಗುಳ್ನಗೆ ನಕ್ಕು ಹೇಳ್ತಾರೆ, ನೀವಿಬ್ಬರೂ ಸೇರಿ ನನ್ನ ಆಸೆಯನ್ನು ನೆರವೇರಿಸಿದ್ರಿ. ನನಗೆ ಬಹಳ ಆನಂದ ಆಗ್ಯದ. ನಾನು ನಿಮ್ಮಿಬ್ಬರಿಗೂ ನನಗೆ ತಿಳಿದಿರುವ ಎಲ್ಲ ಬಗೆಯ ಮಂತ್ರಾಸ್ತ್ರಗಳನ್ನು ಉಪದೇಶಿಸ್ತೀನಿ. ಆ ಅಸ್ತ್ರಗಳ ಬಲದಿಂದ ನೀವು ಎಲ್ಲರನ್ನ ಜಯಿಸಬಹುದು. ಯುದ್ಧದಲ್ಲಿ ನಿಮಗೆ ಸೋಲೆಂಬುದೇ ಇರೋದಿಲ್ಲ. ನೀವು ದುಷ್ಟ ಸಂಹಾರ ಮಾಡಿ ಲೋಕವಿಖ್ಯಾತರಾಗ್ತೀರಿ ಅಂತ ಹೇಳಿ ತಮ್ಮ ತಪಸ್ಸಿನ ಬಲದಿಂದ ಸಂಪಾದಿಸಿದ ಅನೇಕ ದಿವ್ಯಾಸ್ತ್ರಗಳ ಮಂತ್ರಗಳನ್ನು ರಾಮ ಲಕ್ಷ್ಮಣರಿಗೆ ವಿಶ್ವಾಮಿತ್ರರು ಉಪದೇಶ ಮಾಡ್ತಾರೆ. ಈ ಮಂತ್ರಗಳಿಂದ ವಾಯುವ್ಯಾಸ್ತ್ರ, ಬ್ರಹ್ಮಾಸ್ತ್ರ, ಇಂದ್ರಾಸ್ತ್ರ, ವರುಣಾಸ್ತ್ರ, ಆಗ್ನೇಯಾಸ್ತ್ರಗಳನ್ನು ಪ್ರಯೋಗಿಸಬಹುದು. ವಾಯುವ್ಯಾಸ್ತ್ರದಿಂದ ಶತ್ರುವನ್ನ ಗಾಳಿಯಲ್ಲಿ ಹಾರಿಸಿಕೊಂಡು ಹೋಗ್ಬೋದು. ವರುಣಾಸ್ತ್ರವನ್ನು ಪ್ರಯೋಗಿಸಿದರೆ ಶತ್ರುವಿನ ಮೇಲೆ ಮಳೆಗರಿಬಹುದು. ಆಗ್ನೇಯಾಸ್ತ್ರದಿಂದ ಬೆಂಕಿಯ ಮಳೆಯನ್ನ ಸುರಿಸಬಹುದು. ಈ ಅಸ್ತ್ರಗಳೆಲ್ಲಾಗ ಒಬ್ಬೊಬ್ಬ ಅಧಿದೇವತೆ ಇರ್ತಾಳೆ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಈ ಮಂತ್ರಗಳನ್ನು ಉಪದೇಶಿಸಿದಾಗ ಆ ಅಸ್ತ್ರಗಳ ಅಧಿದೇವತೆಗಳು ರಾಮ ಲಕ್ಷ್ಮಣರ ಮುಂದೆ ಬಂದ ನಿಲ್ತಾರ. ನಮ್ಮಿಂದ ನಿಮಗೆ ಏನಾಗ್ಬೇಕು ಹೇಳಿ ಮಾಡ್ತೀವಿ ಅಂತನೂ ಹೇಳ್ತಾರ. ಆಗ ರಾಮನು ಆ ದೇವತೆಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ, ಈಗ ಸದ್ಯಕ್ಕೆ ನಮಗೆ ನಿಮ್ಮ ಅವಶ್ಯಕತೆ ಇಲ್ಲ, ನೀವು ನಿಮ್ಮ ನಿಮ್ಮ ಸ್ಥಳಗಳಲ್ಲೇ ಇರಿ, ಸಮಯ ಬಂದಾಗ ನಾನು ನಿಮ್ಮನ್ನು ಕರಿತೀನಿ ಅಂತ ಹೇಳಿದ. ಆಗ ದೇವತೆಗಳು ಹಾಗೆ ಆಗಲಿ ಅಂತ ಹೇಳಿ ಹೊರಟೋದ್ರು. ವಿಶ್ವಾಮಿತ್ರರು ರಾಜಕುಮಾರರಿಬ್ಬರಿಗೂ ಈ ಅಸ್ತ್ರವನ್ನು ಪ್ರಯೋಗಿಸುವುದು ಹೇಗೆ, ಉಪಸಂಹಾರ ಮಾಡುವುದು ಹೇಗೆ ಎರಡನ್ನು ಹೇಳಿಕೊಟ್ರು. ಉಪಸಂಹಾರ ಮಾಡುವುದು ಅಂದ್ರೆ ಅಸ್ತ್ರವನ್ನ ಹಿಂತೆಗೆದುಕೊಳ್ಳುವುದು. ವರುಣಾಸ್ತ್ರವನ್ನು ಪ್ರಯೋಗಿಸಿದರೆ ಶತ್ರುಗಳ ಮೇಲೆ ಮಳೆನೇ ಸುರಿತದ. ನಂತರ ಉಪಸಂಹಾರ ಮಾಡಿದಾಗ ಮಳೆಯನ್ನು ನಿಲ್ಲಿಸಿ ಪ್ರಯೋಗಿಸಿದ ಅಸ್ತ್ರ ಮತ್ತೆ ಮರಳಿ ಪ್ರಯೋಗಿಸಿದವ್ರ ಹತ್ರ ಹಿಂತಿರುಗುತ್ತದೆ. ರಾಮ ಲಕ್ಷ್ಮಣರಿಬ್ಬರು ಇವೆಲ್ಲವನ್ನ ಕಲ್ತರು. ಮಂತ್ರಾಸ್ತ್ರಗಳನ್ನು ಕಲಿತು ಅವ್ರು ಮುಂದೆ ಹೋಗ್ತಿದ್ದಾಗ ದೂರದಲ್ಲಿ ಅವ್ರಿಗೊಂದು ದೊಡ್ಡ ಪರ್ವತ ಕಾಣಿಸ್ತು. ರಾಮನು ಅದನ್ನು ನೋಡಿ ಅದನ್ನು ವಿಶ್ವಾಮಿತ್ರರಿಗೆ ತೋರಿಸ್ತಾ, ಮುನಿಗಳೇ, ಈ ಪರ್ವತದ ತಪ್ಪಲಿನಲ್ಲಿ ದಟ್ಟವಾದ ಕಾಡು ಕಾಣ್ತದಲ್ಲ, ನೀವು ಆಶ್ರಮವನ್ನು ಇಲ್ಲೇ ಕಟ್ಕೊಂಡಿರೋದಾ? ನಿಮ್ಮ ಆಶ್ರಮ ಈ ಕಾಡಿನಲ್ಲಿರುವುದೇ? ನಿಮ್ಮ ಯಜ್ಞಕ್ಕೆ ಅಡ್ಡಿ ಮಾಡುವ ರಾಕ್ಷಸರು ಯಾರ್ಯಾರು? ಅವರು ಎಲ್ಲಿದ್ದಾರೆ? ದಯವಿಟ್ಟು ಅದನ್ನು ನನಗೆ ತೋರಿಸ್ರಿ ಅಂತ ಕೇಳಿದ. ವಿಶ್ವಾಮಿತ್ರ ಹೇಳ್ತಾರೆ, ನಿನ್ನ ಪ್ರಶ್ನೆಗಳಿಗೆ ನಾನು ಒಂದೊಂದಾಗಿ ಉತ್ತರ ಹೇಳ್ತೇನೆ ಕೇಳು. ಬಹಳ ಹಿಂದೆ ಇಲ್ಲಿ ವಿಷ್ಣು ತಪಸ್ ಮಾಡ್ತಿದ್ದ. ಮಹಾವಿಷ್ಣುವೇ ತಪಸ್ಸು ಮಾಡ್ತಾ ಇದ್ದಿದ್ದರಿಂದ ಇದಕ್ಕೆ ಸಿದ್ಧಾಶ್ರಮ ಅಂತ ಹೆಸರು ಬಂತು. ವಿಷ್ಣು ತಪಸ್ಸು ಮಾಡ್ತಿದ್ದ ಕಾಲದಲ್ಲಿ ಬಲಿ ಎಂಬ ಚಕ್ರವರ್ತಿ ಈ ಲೋಕವನ್ನ ಆಳ್ತಾ ಇದ್ದ. ಅವನು ಪ್ರಹ್ಲಾದನ ಮೊಮ್ಮಗ. ಬಲಿಯು ತನ್ನ ಪರಾಕ್ರಮದಿಂದ ಇಂದ್ರ ಮೊದಲಾದ ದೇವತೆಗಳನ್ನ ಜಯಿಸಿದ್ದ. ಅಷ್ಟಲ್ಲದೆ ಭೂಲೋಕ, ಸ್ವರ್ಗಲೋಕ ಮತ್ತು ಪಾತಾಳ ಲೋಕಗಳು ಅವನ ವಶದಲ್ಲಿದ್ದವು. ಒಮ್ಮೆ ಬಲಿಚಕ್ರವರ್ತಿ ಒಂದು ಯಾಗವನ್ನ ಆರಂಭಿಸಿದ. ಇದರಿಂದ ದೇವತೆಗಳಿಗೆ ಬಹಳ ಹೆದರಿಕೆ ಆಯಿತು. ಈಗಾಗಲೇ ಅವರು ಬಲಿಚಕ್ರವರ್ತಿಯ ಅಧೀನದಲ್ಲಿದ್ರು. ಇನ್ನೂ ತಪಸ್ಸು ಮಾಡಿ ಬೇರೆ ಏನನ್ನೂ ಬಯಸುವೆನೋ, ತಮ್ಮ ಗತಿ ಏನಾಗ್ತದೋ ಅಂತ ದೇವತೆಗಳಿಗೆ ದಿಗಿಲು ಉಂಟಾಯಿತು. ಅದಕ್ಕಾಗಿ ಅವರೆಲ್ಲ ಸಿದ್ಧಾಶ್ರಮಕ್ಕೆ ಬಂದರು. ತಪಸ್ಸು ಮಾಡುತ್ತಿದ್ದಂತಹ ಮಹಾವಿಷ್ಣುವನ್ನ ಕಂಡ್ರು. ತಮ್ಮ ಭೀತಿಯನ್ನ ಅವ್ರ ಹತ್ರ ತೋಡ್ಕೊಂಡ್ರು. ವಿಷ್ಣು ಅವ್ರು ಹೇಳಿದ್ದೆಲ್ಲ ಕೇಳಿದ. ಅವನಿಗೂ ಚಿಂತೆ ಆಯಿತು. ಬಲಿಯ ಯಾಗವನ್ನ ಹೇಗಾದರೂ ಮಾಡಿ ನಿಲ್ಲಿಸ್ಬೇಕು ಅಂತ ಅವನು ನಿಶ್ಚಯಿಸಿದ. ಅದೇ ಸಮಯದಲ್ಲಿ ಭಗವಾನ್ ಕಶ್ಯಪರು
ವಿಷ್ಣುವನ್ನು ಕುರಿತು ತಪಸ್ಸು ಮಾಡುತ್ತಿದ್ದರು. ಕಶ್ಯಪರು ಮರೀಚಿ ಮಹರ್ಷಿಯ ಮೊಮ್ಮಗ. ಸೃಷ್ಟಿ ಕಾರ್ಯದಲ್ಲಿ ಇವರು ಬ್ರಹ್ಮನಿಗೆ ಎರಡನೆಯವರು. ಕಶ್ಯಪರಿಗೆ ವಿಷ್ಣುವನ್ನು ಮಗನಾಗಿ ಪಡೆಯಬೇಕೆಂಬ ಹಂಬಲ. ಅದಕ್ಕಾಗಿ ಅವರು ತಪಸ್ಸು ಮಾಡ್ತಾ ಇದ್ರು. ವಿಷ್ಣು ಯೋಚಿಸಿದ, ತಾನು ಕಶ್ಯಪರ ಮಗನಾಗಿ ಭೂಲೋಕದಲ್ಲಿ ಇದೇ ಸಮಯದಲ್ಲಿ ಜನಿಸಬೇಕು ಅಂತ. ಬಲಿಯ ಯಾಗವನ್ನ ಮುರಿಬೇಕಂತನೂ ನಿಶ್ಚಯಿಸಿದ. ಅಂತೆ ಕಶ್ಯಪರ ಮಗನಾಗಿ ಹುಟ್ಟಿದ ಅವನೇ ವಾಮನ. ಮಕ್ಕಳೇ, ತಿಳಿಯಿತಲ್ಲ, ವಿಷ್ಣು ವಾಮನ ಅವತಾರವನ್ನ ತಾಳಿದ. ವಾಮನ ಅನ್ನೋ ಪದದ ಅರ್ಥನೇ ಕುಳ್ಳ ಅಂತ, ಕುಬ್ಜ ಅಂತ. ಅಂದ್ರೆ ವಾಮನ ಅವತಾರದಲ್ಲಿ ವಿಷ್ಣು ಕುಬ್ಜನಾಗಿ ಚಿಕ್ಕ ಬಾಲಕನಾಗಿ ಹುಟ್ಟಿದ. ವಾಮನ ಒಂದ್ಸಲ ತನ್ನ ತಂದೆಯೊಡನೆ ಬಲಿಯ ಯಾಗ ಮಾಡುತ್ತಿದ್ದಂಥ ಸ್ಥಳಕ್ಕೆ ಬಂದು ಬಲಿಚಕ್ರವರ್ತಿ ಮಾಡುತ್ತಿದ್ದಂಥ ಯಾಗವನ್ನ ನೋಡಿದ. ಅದು ಬಹು ದೊಡ್ಡ ಯಾಗ ಆಗಿತ್ತು. ಆ ಚಕ್ರವರ್ತಿಯು ಬಂದವರಿಗೆಲ್ಲ ಆ ಸಮಯದಲ್ಲಿ ಉದಾರವಾಗಿ ದಾನ ನೀಡ್ತಾ ಇದ್ದ. ಬೇಡಿದವನಿಗೆ ಕೇಳಿದ್ದನ್ನ ಕೊಡ್ತಾ ಇದ್ದ. ವಾಮನನು ಸಹ ಬಲಿಯ ಬಳಿಗೆ ಬಂದು ನಿಂತ. ಆಗ ಬಲಿಚಕ್ರವರ್ತಿಯು ವಿನಯದಿಂದ, ಸ್ವಾಮಿ, ನಿಮಗೇನು ಬೇಕು, ಅಪ್ಪಣೆ ಮಾಡಿರಿ, ನಾನು ಕೊಡ್ತೀನಿ ಅಂತ ಬಲಿಚಕ್ರವರ್ತಿ ವಾಮನನಲ್ಲಿ ಕೇಳಿದ. ಆಗ ವಾಮನನು, ನನ್ನ ಪಾದದ 3 ಅಳತೆಯಷ್ಟು ನೆಲ ದಾನ ಮಾಡಿ ಎಂದು ಕೇಳಿದ. ಅಂದ್ರೆ ನನಗೇನೂ ಬೇಡ, ನಾನು ಪಾದ ಇಟ್ಟ ನೆಲ 3 ಪಾದದಳಿ ಭೂಮಿಯನ್ನ ನನಗೆ ಕೊಡು ಅಂತ ಕೇಳಿದ. ಬಲಿಚಕ್ರವರ್ತಿ ಹಾಗೇ ಆಗಲಿ, ಅಳೆಯಿರಿ ಅಂತಂದ. ಕೂಡಲೇ ಕುಬ್ಜನಾಗಿದ್ದಂಥ ವಾಮನ ಎತ್ತರಕ್ಕೆ ಬೆಳೆದ. ಭೂಮಿ ಆಕಾಶಗಳು ತಾಗುವಷ್ಟು ದೊಡ್ಡದಾಗಿ ಬೆಳೆದ. 3 ಹೆಜ್ಜೆಯಿಂದ 3 ಲೋಕಗಳನ್ನ ವಶಪಡಿಸಿಕೊಂಡ. ಭೂಲೋಕ, ಪಾತಾಳ ಲೋಕಗಳನ್ನು ವಶಪಡಿಸಿಕೊಂಡ. 3 ಹೆಜ್ಜೆಯಿಂದ 3 ಲೋಕಗಳನ್ನು ವಶಪಡಿಸಿಕೊಂಡ ನಂತರ ಎಲ್ಲವನ್ನು ಅವನು ದೇವೇಂದ್ರನ ವಶಕ್ಕೆ ಕೊಟ್ಟ. ಹೀಗೆ ಪೂರ್ವ ಕಾಲದಲ್ಲಿ ವಾಮನನು ಇದ್ದ ಆಶ್ರಮ ಇದು. ನಾನು ಇಲ್ಲಿಯೇ ವಾಸವಾಗಿದ್ದೇನೆ. ನನ್ನ ಯಜ್ಞ ನಡೆಯುವಂಥ ಸ್ಥಳ ಸಹ ಇದೆ. ಇಲ್ಲಿಗೆ ರಾಕ್ಷಸರು ಬಂದು ನನ್ನ ಯಜ್ಞವನ್ನ ಕೆಡಿಸುತ್ತಿದ್ದಾರೆ. ನೀವಿಬ್ಬರು ಈ ರಾಕ್ಷಸರನ್ನ ಕೊಲ್ಲಬೇಕು, ಧರ್ಮವನ್ನ ರಕ್ಷಿಸಬೇಕು. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂತ ಹೇಳ್ತಾರೆ. ಬನ್ನಿ ನಾವೆಲ್ಲರೂ ಆಶ್ರಮಕ್ಕೆ ಹೋಗೋಣ ಅಂತ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರೊಡನೆ ಸಿದ್ಧಾಶ್ರಮವನ್ನ ಪ್ರವೇಶಿಸಿದರು. ಹಾಗಾದ್ರೆ ಯಜ್ಞ ಹೇಗೆ ನಡೀತದೆ ಅಂತಕ್ಕಂಥ ವಿಷಯವನ್ನ ಹಾಗೂ ಇವರು ಬಂದ ಸುದ್ದಿಯನ್ನ ಕೇಳಿ ಆಶ್ರಮವಾಸಿಗಳು ಇವರನ್ನು ಹೇಗೆ ಸ್ವಾಗತಿಸಿದ್ರು ಅಂತಕ್ಕಂಥ ವಿಷಯವನ್ನ ಮಕ್ಕಳೇ ನಾವು ನಾಳಿನ ದಿನ ನೋಡೋಣ. ಎಲ್ಲರಿಗೂ ಶುಭಕಾಮನೆಗಳು.